ಸುಳ್ಳು ಅಂತ ಸಾಬೀತಾಗಿದೆ ಮತ್ತೊಂದು ಸರ್ತಿ. ಈಗಾಗಲೇ ಹಲವಾರು ಸರ್ತಿ ಅಲ್ಲ, ಮತ್ತೊಂದು ಸರ್ತಿ ಕಂಪ್ಲೀಟ್ ಎಲ್ಲ ಬೋಗಸ್, ಎಲ್ಲ ತಪ್ಪು. ಇವಾಗಲ್ಲ ಮಹಾರಾಷ್ಟ್ರದ್ದು ಸಹಿತ, ಜಾರ್ಖಂಡ್, ಕರ್ನಾಟಕ ಎಲ್ಲದರಲ್ಲೂ ಯಾವುದೇ ಒಂದು ಸಹಿತ ರಿಸಲ್ಟ್ಗೆ ಹತ್ರನೂ ಬಂದಿಲ್ಲ, ಸಮೀಪವೂ ಬಂದಿಲ್ಲ. ಆದ್ದರಿಂದ ಇವು ಯಾವನ್ನು ಸಹಿತ ನಂಬಬಾರದು. ಬರೀ ಅದರಿಂದಾಗಿ ಬೆಟ್ಟಿಂಗು, ಸಟ್ಟ ಮಾರ್ಕೆಟು ಅದಕ್ಕೆ ಉಪಯೋಗ ಆಗ್ಬೋದೇ ಹೊರತಾಗಿ ಜನರಿಗೆ ಯಾವ ಪಕ್ಷಕ್ಕೂ ಉಪಯೋಗ ಆಗಿಲ್ಲ. ಮೊದಲನೇದ್ದು. ಎರಡನೇದ್ದು, ಹಗರಣಗಳ ಬಗ್ಗೆ ಮಾತಾಡಿದಿರಿ. ಈಗ ಬಿಜೆಪಿ ಅವರು ಹೇಳ್ತಾರೆ ಅವರು ಹಣದ ಹೊಳೆಯನ್ನು ಹೊರಿಸಿದರು ಅಂತ, ಇವರು ಹೇಳ್ತಾರೆ ಕಾಂಗ್ರೆಸ್ ಅವರು ಅವರೇನು ಕಡಿಮೆ ಇಲ್ಲ, ಅವರು ಹೊರಿಸಿದ್ರು ಅಂತ. ಹಾಗಾದ್ರೆ ಚುನಾವಣಾ ಆಯೋಗ ಏನಕ್ಕಿದೆ, ಏನು ಮಾಡ್ತಾ ಇದೆ ಕೆಲಸನ? ಆಯ್ತು, ನೀವ್ ಹೇಳ್ತಾ ಇದ್ರೆ ಅವ್ರು 200 ಕೋಟಿ ಹರಡಿಸಿದ್ರು ಅಂತಂದ್ರೆ ಆಯ್ತಮ್ಮ, ದಾಖಲೆಗಳು ತೆಗೆದುಕೊಂಡು ಬರೀ ಬಾಯಲ್ಲಿ ಹೇಳೋದು ಬೇಕಾಗಿಲ್ಲ. ದಾಖಲೆಗಳ ಮೂಲಕ, ವಿಡಿಯೋಗಳ ಮೂಲಕ, ಆಡಿಯೋಗಳ ಮೂಲಕ ಹೋಗಿ ನೀವು ಚುನಾವಣಾ ಆಯೋಗಕ್ಕೆ. ಅದು ಬಿಟ್ಟು ಬರೀ ಹೇಳೋದು ಅವ್ರು ಖರ್ಚು ಮಾಡಿದ್ರು, ಇವ್ರು ಖರ್ಚು ಮಾಡಿದ್ರು, ಇವರು ಮಾಡಿದ್ದಾರೆ, ಅವರು ಮಾಡಿದ್ದಾರೆ. ರಾತ್ರಿ ವ್ಯವಹಾರಗಳು ಏನೇನಾಗಿದೆ ಅಂತ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದೇ. ಆದರೂ ಸಹಿತ ಜನರು ಇದ್ದಾರಲ್ವಾ, ಯಾವತ್ತು ಬೆಳಿಗ್ಗೆ ಒಂದು ಮಾತು ಹೇಳಿದೆ ಮೇಡಮ್, ನಿಮ್ಗೆ ಗೊತ್ತಿರಬಹುದು, ಎಂತ ಕೋಟಿಗಳನ್ನು ಕಟ್ಕೊಂಡ್ರು ಸಹಿತ ಜನರ ತಾಕತ್ತು ಹೇಗಿದೆ ಅಂದ್ರೆ ಎಲ್ಲಾನು ಪುಡಿಗಟ್ಟುತ್ತವೆ. ಬೆಳಿಗ್ಗೆನೆ ಹೇಳಿದ್ದೀನಿ ನಾನು. ಇವತ್ತು ನೋಡಿ, ಕುಟುಂಬ ರಾಜಕಾರಣದಲ್ಲಿ ಬಹುಶಃ ಅಲ್ಲೂ ಸೋಲ್ಬೇಕಾಗಿತ್ತು, ಸೋತಿಲ್ಲ. ಸಂಡೂರಲ್ಲೂ ಸಹಿತ ಕುಟುಂಬ ರಾಜಕಾರಣವನ್ನ ಈ 2 ಕ್ಷೇತ್ರದಲ್ಲಿ ಹೊಡೆದಾಕಿದ್ದಾರೆ ಜನರು. ಬೇಕಾಗಿಲ್ಲಪ್ಪ, ನೀವು ನಿಮ್ಮ ಮಕ್ಕಳ ಮೊಮ್ಮಗ ಮಗ ಇವ್ರಿಗೇನೆ ಆಗೋಗ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು ಹೊಡೆದಾಕಿದ್ದಾರೆ. ಅದು ನನಗೆ ಒಂದು ಸಂತಸವನ್ನು ತಂದಿರತಕ್ಕಂಥದ್ದು. ಸೊ ಅದ್ರ ಜೊತೆಗೆ ಸಹಿತ ಇವ್ರು ಹೇಳ್ತಾರೆ ಆಕಸ್ಮಿಕ ಗೆಲುವು ಅಲ್ಲ ಸರ್. ಮೊಟ್ಟ ಮೊದಲನೇದಾಗಿ ಗಮನಿಸ್ತಾ ಹೋಗಿ ನೀವು. ಇವಾಗ ನೀವು ಕೆಲಸ ಮಾಡಿದ್ರೆ ನಿಲ್ತೀರಿ, ಇಲ್ಲಾಂದ್ರೆ ಇಲ್ಲದಿಲ್ಲ. ಫಸ್ಟ್ ಟೈಮ್ ಮಾಡಿದಿರಿ, ಲೀಡ್ ತಗೊಂಡಿದ್ದಾರೆ ಚನ್ನಪಟ್ಟಣದಲ್ಲಿ. ಯೋಗೇಶ್ವರ್, ನನ್ನ ಅಬ್ಸರ್ವೇಷನ್ ತಪ್ಪಿರ್ಬೋದು. ನೀವು ಸಂಡೂರ್ ಬಗ್ಗೆ ಕೇಳ್ತಿದ್ರಿ ಇಡಲಿ ಸರ್. ಇಲ್ಲಿ ಫ್ಯಾಮಿಲಿ ಪಾಲಿಟಿಕ್ಸ್ ಬಗ್ಗೆ ಬೇಸರ ಇದ್ರೂ ಕೂಡ ಕಾಂಗ್ರೆಸ್ ನಿಂದ ಒಗ್ಗಟ್ಟಿನ ಹೋರಾಟ ಆಯ್ತು. ಅಲ್ಲಿ ಒಗ್ಗಟ್ಟಿನ ಹೋರಾಟ ಅವ್ರೇನ್ ಕಡಿಮೆ ಇಲ್ಲ. ಹಗರಣಗಳ ಬಗ್ಗೆ ಆರೋಪ ಮಾಡೋದಕ್ಕೆ ಅವರು ಎಲ್ಲರೂ ಒಗ್ಗಟ್ಟಾಗೆ ಇದ್ರು. ಪ್ರತಿಯೊಬ್ರು ಆರೋಪ ಇಂಡಿವಿಜುವಲ್ ಮಾಡಿರ್ಬೋದು, ಬೇರೆ ಬೇರೆ ಆಗಿ ಮಾಡಿರ್ಬೋದು, ಅವರು ಸಹಿತ ಎಲ್ಲೆಲ್ಲ ಇರೋದನ್ನೆಲ್ಲ ತೆಗೆದು ಹೇಳಿದ್ದಾರೆ. ಜನರಿಗೆ ಹೇಳಿದ್ರು ಸಹಿತ ಜನರು ಅದನ್ನು ಒಪ್ಪಕ್ಕೆ ರೆಡಿ ಇಲ್ಲ. ಅಪ್ಪ, ನೀವು ಬರೀ ದಂಗಲು ಮಾಡ್ತೀರಿ, ಬರೀ ಜಾತಿಯ ಬಗ್ಗೆನೇ ಮಾತಾಡ್ತೀರಿ, ಅದೆಲ್ಲ ನಮಗೆ ಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಸೊ ಇಂಥದ್ರ ಮಧ್ಯದಲ್ಲಿ ಅಶೋಕ್ ಗೌಡರು ಹೇಳ್ತಾ ಇದ್ರು ಇಷ್ಟೊತ್ತು ಸಹಿತ ಯಾವ ರೀತಿಯಾಗಿ ಇವ್ರಿಗೆ ಸೋಲಿ ಕಾರಣಗಳೇನು ಅಂತ ಹೇಳ್ಬಿಟ್ಟು. ಇವ್ರಿಗೆ ಸೋಲಿಗೆ ಕಾರಣವೇ ಹೇಳ್ತಾ ಇರೋದು ಏನು ಅಂತಂದ್ರೆ, ನೀವು ಯಾವುದನ್ನು ಸಹಿತ ಇಲ್ಲಿವರೆಗೂ ತಾರ್ಕಿಕ ಅಂತರಕ್ಕೆ ತೆಗೆದುಕೊಂಡು ಹೋಗದೇನೆ ಒಂದಾದ್ಮೇಲೆ ಒಂದು ಜಂಪ್ ಮಾಡ್ತಾ ಇಶ್ಯೂಗಳನ್ನು ಹೋಗಿರೋದ್ರಿಂದ ಜನರಿಗೆ, ನೀವು ಹೇಳಿದ್ದು ಜನರ ಮನಸ್ಸಲ್ಲಿ ಒಂದೇ ನಿಮಿಷ ಸರ್, ಸಿಕ್ಕಿರೋದು ಒಂದು ಅವಕಾಶ ನಮಗೆ. ಯಾಕಂದ್ರೆ ಜನರ ಮನಸ್ಸಲ್ಲಿ ಮೂಡ ಕೂತ್ಕೊಂಡ್ಬಿಟ್ಟಿದೆ, ವಾಲ್ಮೀಕಿ ಕೂತಿದ್ರೆ ಈಗಾಗಲೇ ತೋಪೆ ಹೋಗ್ಬೇಕಾಗಿತ್ತು ಕಾಂಗ್ರೆಸ್. ಕರ್ನಾಟಕ 7 ಲಕ್ಷ ಜನ, 3 ಕ್ಷೇತ್ರದಲ್ಲಿ 7 ಲಕ್ಷ ಜನ ಮತದಾರರು. ಅವರು ದೇ ಆರ್ ನಾಟ್ ರೆಪ್ರೆಸೆಂಟಿಂಗ್ ದ ಎಂಟೈರ್ ಕರ್ನಾಟಕ. ಇಟ್ ಇಸ್ ನಾಟ್ ಇವನ್ ಎ ಡೆಮೋಗ್ರಫಿ ಆಫ್ ಕರ್ನಾಟಕ ಡೆಮೋಗ್ರಫಿ ಹಂಗಿಲ್ಲ, ಆಯ್ತಾ? ಅದರಿಂದಾಗಿ ಈ ಕ್ಷೇತ್ರಗಳನ್ನೇ ಮುನ್ನ ದಿಕ್ಸೂಚಿ ಅಂತಕ್ಕಂಥದ್ದು. ಅಥವಾ ಒಂದ್ ನಿಮಿಷ, ಮುಡಾ ವರ್ಕ್ ಆಗಿಲ್ಲ, ವಾಲ್ಮೀಕಿ ಹಗರಣದಲ್ಲಿ ಜನಗಳ ಮನ್ಸು ಮುಟ್ಟಿಲ್ಲ, ವಕಫ್ನಲ್ಲಿ ಮುಟ್ಟಿಲ್ಲ. ನೋಡಿ, ಒಬ್ಬ ಜವಾಬ್ದಾರಿಯುತ ಮಾಧ್ಯಮ ಈಗ ಟ್ವೀಟ್ ಮಾಡಿದೆ, ವಕಫ್ ವಕ್ತ್ ಆಗೋಯ್ತಾ ಅಂತ ಅಂದ್ಬಿಟ್ಟು. ಅಂದ್ರೆ ಅರ್ಥ ಏನಂದ್ರೆ ಮೈಂಡ್ ಸೆಟ್ ನೋಡಿ. ಜನಗಳಿಗೆ ಮೋಸ ಆಗ್ತಿರ್ತಕ್ಕಂಥ ಸತ್ಯ, ಮುಡಾದಲ್ಲಿ 14 ಸೈಟ್ ಹೊಡೆದಿರ್ತಕ್ಕಂಥ ಸತ್ಯ, 4,000 ಕೋಟಿ ಹಗರಣ ಆಗಿರ್ತಕ್ಕಂಥ ಸತ್ಯ, ಜನರೇ ಅಂತಿಮ ಅಲ್ವಾ? ಜನರ ಅಂತಿಮ ತೀರ್ಮಾನ ಕೊಡ್ತಾ ಹೋಗ್ತಾರಲ್ವಾ? 14 ಕಂತೇನಿತ್ತಲ್ಲ, 14 ಕಂತಿನಲ್ಲಿ ಚನ್ನಪಟ್ಟಣದಲ್ಲಿ ಚುನಾವಣೆ ನಡೀತದೆ, ಎಲ್ಲರೂ ಕೊಟ್ಟರು. ಹಾಗಾದ್ರೆ ಎಲ್ಲ ಎಡವಿದ್ರಿ, ಸೋಲಿಗೆ ಕಾರಣ ಏನು? ಅಶೋಕ್ ಗೌಡ್ರೆ, ನಾಯಕತ್ವ ಬದಲಾವಣೆ ಚರ್ಚೆ ಜೋರಾಗ್ತಾ ಇದೆ ನಿಮ್ಮ ಪಕ್ಷದಲ್ಲಿ. ನೋಡಿ, ಒಂದು ನಿಮಿಷ. ನಮ್ಮ ಅಧ್ಯಕ್ಷರು, ನಮ್ಮ ಲೀಡರ್ ಆಫ್ ಅಪೋಸಿಷನ್ ಅಶೋಕ್ ಅವರು, ಛಲವಾದಿ ನಾರಾಯಣ ಸ್ವಾಮಿ ಅವರು, 3 ಜನ ಸದೃಢವಾಗಿ ಪಕ್ಷ ಸಂಘಟನೆ ಮಾಡ್ತಿದ್ದೀವಿ, ಸದೃಢವಾಗಿ ಕಾರ್ಯ ಮಾಡ್ತಿದ್ದೀವಿ. ನೋಡಿ ಸರ್, ಬೈ ಎಲೆಕ್ಷನ್ಸ್ ಬಂದಾಗ ಪ್ರತಿ ಸತಿನೂ ಸಹ ಆಡಳಿತಾರೂಢ ಪಕ್ಷಕ್ಕೆ ಬಿಕಾಸ್ ಆಫ್ ಹಣದ ಹೊಲೆ ಮತ್ತು ಬೇರೆ ಬೇರೆ ಕಾರಣಗಳಿಗೋಸ್ಕರವಾಗಿ ಅದು ಒಂದ್ ಸ್ವಲ್ಪ ಅಡ್ವಾಂಟೇಜ್ ಇದ್ದೇ ಇದೆ. ಇಡೀ ಉತ್ತರ ಪ್ರದೇಶಕ್ಕೆ ಹೋಗಿ ಬನ್ನಿ, ಅಥವಾ ಬೇರೆ ಇದಕ್ಕೆ ಹೋಗಿ ಬನ್ನಿ, ಯಾವುದು ವೆಸ್ಟ್ ಬೆಂಗಾಲ್ಗೆ ಹೋಗಿ ಬನ್ನಿ, ಎಲ್ಲಾ ಕಡೆನೂ ಆಡಳಿತ ಪಕ್ಷಗಳು ಗೆದ್ದಿವೆ. ಇವತ್ತು ಚುನಾವಣೆ ತೆಗೆದು ನೋಡಿ, 2 ಪಾರ್ಲಿಮೆಂಟರಿ ಸೀಟ್ ಬೈ ಎಲೆಕ್ಷನ್ಸ್ ಆಯ್ತು,
ತತ್ಸುಮಾರು ಒಂದು 40 ಸೀಟ್ ಬೈ ಎಲೆಕ್ಷನ್ಸ್ ಆಗಿದೆ. ಮಧ್ಯಪ್ರದೇಶ ಇರ್ಬೋದು, ಎಲ್ಲಾ ಕಡೆ ಯುಪಿನಾಗೂ ಒಳ್ಳೆ result ಬಂದಿದೆ ನಿಮಗೆ. ಬೇರೆ ಬೇರೆ ಕಾರಣಗಳಿಗೋಸ್ಕರವಾಗಿ ಅಲ್ಲಿ ಇರ್ತಕ್ಕಂತಹ ಸರ್ಕಾರಗಳಿಗೆ ಮ್ಯಾಂಡೇಟ್ ಕೊಟ್ಟಿರ್ತಕ್ಕಂಥ ಸತ್ಯ, ಅದೇನು ಸುಳ್ಳಲ್ಲ. ಅದರಿಂದ ಅಡ್ವಾಂಟೇಜ್ ನ ಡಿ ಕೆ ಶಿವಕುಮಾರ್ ಅಂತ ಒಬ್ಬ ಸಂಘಟನಾತ್ಮಕ ಚತುರ ಅಂತ ಏನ್ ಹೇಳ್ತಾರೆ, ಅಥವಾ ಏನ್ ಸದೃಢವಾಗಿ ರಾಜಕಾರಣ ಡಿ ಕೆ ಸುರೇಶ್ ಅವರು ಅಲ್ಲೇ ಇದ್ದಾರೆ, 40 ದಿನದಿಂದ ಅಲ್ಲೇ ಇದ್ದಾರೆ. ಹಾಗೆ ಡಿ ಕೆ ಶಿವಕುಮಾರ್ ಅವರು ನಾನೇ ಅಭ್ಯರ್ಥಿ ಅಂತ ಹೇಳಿ ಸಿ ಪಿ ಯೋಗೇಶ್ವರ್ ಅಂತಕ್ಕಂಥ ಒಬ್ಬ ವ್ಯಕ್ತಿನ ಹೋಗ್ಬಿಟ್ಟು ಗೆಲ್ಸ್ಕೊಳ್ಳೋದೇನು ಅದೇನು ದೊಡ್ಡದೇನು ಕಷ್ಟ ಇರಲಿಲ್ಲ. ಬಿಜೆಪಿ ಬೇರೆ ಆಪ್ಷನ್ ಇರಲಿಲ್ಲ, ಅಲ್ಲಿ ಗೆಲ್ಸ್ರು ಪರವಾಗಿಲ್ಲ. ಬಿಜೆಪಿ ಆಪ್ಷನ್ ಶಿಗ್ಗಾಂವಿನಲ್ಲಿ ಏನ್ ಮಾಡಿದ್ರು ಅಂದ್ರೆ ಒಂದು ರೀತಿ ಪೋಲರೈಸೇಷನ್ ಆಫ್ ಲಿಂಗಾಯತ್ ವೋಟ್ಸ್ ನ ಮಾಡಕ್ ಹೊರಟ್ರು. ಅದ್ರಲ್ಲಿ ಸತೀಶ್ ಜಾರಕಿಹೊಳಿ ಸಕ್ಸಸ್ಫುಲ್ ಆಗಿದ್ದಾರೆ ಇವತ್ತು. ಅದರಿಂದಾಗಿ ನಾವೇನು ಅದೊಂದು ದೊಡ್ಡ ಸೋಲು, ಖಂಡಿತ ಸೋಲು ಅಲ್ಲ. ನಮ್ಮ ಪಕ್ಷ ಸದೃಢವಾಗಿದೆ. 28 ಅಲ್ಲ, ಅದಕ್ಕಿಂತ ಮುಂದೆ ಲೋಕಸಭೆ ಬಿಜೆಪಿ ಘಟಕ ಕಲಿಬೇಕಾಗಿರೋ ಪಾಠ ಏನಿದೆ? ರಾಜ್ಯ ಬಿಜೆಪಿ ಎರಡನೇ ಸರ್ ನಿಮ್ಮಿಂದನೂ ಉತ್ತರ ಬೇಕು. ಬಿಜೆಪಿ ಘಟಕ ಕಲಿಬೇಕಾಗಿರೋ ಪಾಠ ಈ ಬೈ ಎಲೆಕ್ಷನ್ ಇಂದ. ಮೊದಲು 2023 ಚುನಾವಣೆಯ ಸೋಲಿನ ಜವಾಬ್ದಾರಿಯನ್ನ ನ್ಯಾಯಯುತವಾಗಿ ಯಾರು ಹೊರಬೇಕು ಹೊರಬೇಕು. ಆಮೇಲೆ ಇಲ್ಲಿ ಒಬ್ಬ ಒಮ್ಮತದ ನಾಯಕ ಬೇಕಾಗ್ತದೆ. ಬಿಜೆಪಿ, ಕರ್ನಾಟಕ ಬಿಜೆಪಿ ಯಾಕೆ ಇಷ್ಟು ಒಡೆದ ಮಣೆ ಅಂತಾಗಿದೆ ಅಂದ್ರೆ ಅಲ್ಲಿ ಒಮ್ಮತದ ನಾಯಕ ಇಲ್ಲ, ಮತ್ತು ಒಮ್ಮತದ ನ್ಯಾರೇಟಿವ್ ಕೂಡ ಇಲ್ಲಿ ಸ್ವಲ್ಪ ಕೊರತೆ ಕಂಡು ಬರ್ತದೆ. ಯಾಕಂದ್ರೆ ಇಲ್ಲಿ ಒಂದು ಪಾದಯಾತ್ರೆ ಬೇರೆಯವರ ಲೀಡ್ ಮಾಡ್ತಾರೆ, ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಬೇರೆಯವರು ಒಂದು ಪಾದಯಾತ್ರೆ ಮಾಡ್ತಾರೆ, ಮತ್ತೆ ಯತ್ನಾಳ್ ತರದವರು ಅತ್ಯಂತ ಕಟುವಾದ ಟೀಕೆ ಮಾಡ್ತಾರೆ. ಯಾವುದೇ ಪತ್ರಕರ್ತನಾಗ್ಲಿ ಯಾವುದೇ ಅವರ ವಿರೋಧಿಗಳಾಗ್ಲಿ ಮಾಡದಂತ ಟೀಕೆನ ಅವರೇ ಮಾಡ್ತಾರೆ. ಅದನ್ನ ರಿಸಾಲ್ವ್ ಮಾಡೋದಿಲ್ಲ ಹೈಕಮಾಂಡ್ ಕರೆಸ್ಕೊಂಡು ಅದನ್ನು ಬಗೆಹರಿಸಬೇಕಲ್ಲ. ಆ ಒಂದು ಯಾಕಂದ್ರೆ ಇಲ್ಲಿ ಒಂದು ಬಹಳ ಅವಕಾಶ ಇತ್ತು ಇವರಿಗೆ, ಬಿಜೆಪಿಗೆ 3 ಕ್ಷೇತ್ರಗಳಲ್ಲಿ ಅವಕಾಶ ಇತ್ತು. ಈ ಹಣದ ಹೊಳೆ ಇತ್ಯಾದಿ ಬಿಡಿ, ಜಗತ್ತಿನ ಅತ್ಯಂತ ಶ್ರೀಮಂತ ಪಕ್ಷ ಬಿಜೆಪಿ. ಅವರು ಹಣದ ಹೊಳೆ ಬಗ್ಗೆ ಮಾತಾಡೋದು ಆಭಾಸ ಆಗ್ತದೆ. ಹಣದ ಹೊಳೆ ಬಿಡಿ, ಅದೆಲ್ಲರೂ ಮಾಡ್ತಾರೆ, ಕಾಂಗ್ರೆಸ್ ಮಾಡಿದೆ, JDS ಮಾಡ್ತಾರೆ, ಎಲ್ಲ ಮಾಡ್ತಾರೆ ಅದನ್ನ. ಆದ್ರೆ ನೀವು ವಾಟ್ ಇಸ್ ದ ಮಿಸ್ಡ್ ಅಪಾರ್ಚುನಿಟಿ ಇಯರ್? ನೀವು ಪಾದಯಾತ್ರೆ ಮಾಡಿದ್ರಿ ಭ್ರಷ್ಟಾಚಾರದ ವಿರುದ್ಧ, ವಾಲ್ಮೀಕಿ ಹಗರಣದ ಬಗ್ಗೆ ಮಾತಾಡಿದ್ರಿ, ವಕ್ಫ್ ಬಗ್ಗೆ ಜಾಥಾಗಳನ್ನ ಮಾಡಿದ್ರಿ, ರೇಷನ್ ಕಾರ್ಡ್ ಅದ್ರ ಬಗ್ಗೆ BPL ಬಗ್ಗೆ ಮಾಡಿದ್ರಿ, ಅದಿಷ್ಟು ಪೋಲಿಂಗ್ ಆದ್ಮೇಲೆ ಬಂತು. ಇಷ್ಟೆಲ್ಲ ಮಾಡಿದ್ರು ಕೂಡ ಯಾಕೆ ಅಂದ್ರೆ ಬಿಕಾಸ್ ಯು ಹ್ಯಾವ್ ನೋ ಆಲ್ಟರ್ನೇಟಿವ್ ಫೇಸ್ ಟು ಪ್ರೊವೈಡ್, ಯು ಹ್ಯಾವ್ ನೋ ಆಲ್ಟರ್ನೇಟಿವ್ ನೆರೇಟಿವ್ ಟು ಪ್ರೊವೈಡ್. ಅಟ್ ದ ಸೇಮ್ ಟೈಮ್ ಹಾಗೆ ನಾವು ಸೋತವರಿಗೆ ಅವರ ಆತ್ಮಾವಲೋಕನದ ಬಗ್ಗೆ ಮಾತಾಡ್ತೀವಿ. ಬಹಳ ಮುಖ್ಯವಾಗಿ ನಾನು ಗೆದ್ದವ್ರನ್ನ ಪ್ರಶ್ನೆ ಕೇಳಬೇಕಾಗ್ತದೆ, ಗೆದ್ದವ್ರಿಗೆ ಸ್ವಲ್ಪ ವಿನಯವಂತಿಕೆ ಇರಬೇಕಾಗ್ತದೆ, ಗೆದ್ದವರ ಮುಂದಿನ ಧೋರಣೆಗಳನ್ನು ನೋಡಬೇಕಾಗ್ತದೆ, ಅದು ಸರ್ಕಾರದಲ್ಲಿ ಇದ್ದವ್ರನ್ನ. ಈಗ ರಾಠೋಡ್ ಅವರೇ, ಈ ಚುನಾವಣೆಯಲ್ಲಿ ಏನು ಮಾತಾಡಿದ್ರೆ ಗ್ಯಾರಂಟಿ ಬಗ್ಗೆ ಮಾತಾಡಿಲ್ಲ ನೀವು. ಈ ಚುನಾವಣೆಯಲ್ಲಿ ಚರ್ಚೆ ಆಗಿದ್ದು ಗ್ಯಾರಂಟಿ ಮರುಪರಿಶೀಲನೆ. ಖರ್ಗೆ ಅವ್ರ ಮುಂದೆ ಮಾಡಿದ್ರೆ ಚರ್ಚೆನ ನೀವು ಮರುಪರಿಶೀಲನೆ, ಅದಕ್ಕೆ ಇದು ಜನಾದೇಶವ ಮರುಪರಿಶೀಲನೆ ಮಾಡೋದಕ್ಕೆ. ಆಮೇಲೆ ಅಂಬೇಡ್ಕರ್ ಮುಸಲ್ಮಾನರು ಆಗ್ಬೇಕಾಗಿತ್ತು, ಇದಕ್ಕೆ ಇದು ಮ್ಯಾಂಡೇಟ್ ಸಿಕ್ಕಂಗೆ. ಇದು ಹೌ ಡು ಯು ರೀಡ್ ದಿಸ್ ಮ್ಯಾಂಡೇಟ್? ಇದು ಯಾರಿಗೆ ಜನಾದೇಶ ಇದು? ಆಮೇಲೆ ಈ ಒಂದು ಕುಟುಂಬವನ್ನೇ ನಾನು ಮುಸ್ಲಿಮರ ಹಣವನ್ನು ಶೇಖರಿಸಿ ಖರೀದಿ ಮಾಡ್ಕೊಂಡು ಹೇಳ್ತಾರೆ, ಅದಕ್ಕೆ ಇದು ನಿಮ್ಮ ಜನಾದೇಶವ? ಅಥವಾ ಈ ತರದ ಮಾತುಗಳಿಗೆ ಇದು ನಿಮ್ಗೆ ಪ್ರೋತ್ಸಾಹ ಸಿಕ್ಕಂಗಾಯ್ತಾ? ಅದ್ರ ಜೊತೆಗೇನೆ ಈ ವಾಲ್ಮೀಕಿ ಮೂಡ ಭ್ರಷ್ಟಾಚಾರದಲ್ಲಿ ಭ್ರಷ್ಟಾಚಾರಕ್ಕೆ ಲೈಸೆನ್ಸ್ ಸಿಕ್ಕಂಗಾಯ್ತಾ ನಿಮ್ಗೆ? ಅವ್ರು ಟೀಕೆ ಮಾಡೋ ಅದು ಬೇರೆ ವಿಚಾರ. ವಾಟ್ ಈಸ್ ನಿಮ್ಮ ಇಂಟರ್ನಲ್ ಧೋರಣೆ ಏನು, ನಿಮ್ಮ ಆಂತರಿಕ ಧೋರಣೆಗಳು ಏನು? ಇದು ಮತದಾರರ ಮುಂದೆ ಇಡಬೇಕಾಗ್ತದೆ. ಯಾಕಂದ್ರೆ ಈಗ ನಿಮಗೆ ಯು ಹ್ಯಾವ್ ಗೇನ್ 2 seats. ಟು ದ್ಯಾಟ್ ಎಕ್ಸ್ಟೆಂಟ್ ಯುವರ್ ಮ್ಯಾಂಡೇಟ್ ಹ್ಯಾಸ್ ಗ್ರೋನ್. ಮತ್ತಷ್ಟು ಸುಭದ್ರ ಆಯ್ತು, ಸುಭದ್ರ ಆಗಿದೆ. ಆ ಸುಭದ್ರ ಸರ್ಕಾರ ಏನ್ ಮಾಡಿದೆ? ಯಾಕಂದ್ರೆ ಸುಭದ್ರ ಸರ್ಕಾರ ಇದೆಯಲ್ಲ, ಈ ಅನ್ಕ್ವಶನಬಲ್ ಮ್ಯಾಂಡೇಟ್, ಅನ್ಕ್ವಶನಬಲ್ ಮೆಜಾರಿಟಿ, ಇಟ್ಸ್ ವೆರಿ ಡೇಂಜರಸ್. ಅಬ್ಸಲ್ಯೂಟ್ ಪವರ್ ಕರಪ್ಟ್ಸ್ ಅಬ್ಸಲ್ಯೂಟ್ಲಿ. ಸೊ ಈ ಪ್ರಶ್ನೆಯನ್ನ ನಾವು ಕೇಳಬೇಕಾಗ್ತದೆ. ನೀವು ನಿಮ್ಮ ಒಳಗಿನ ನಿಮ್ಮ ಅಂತರಾತ್ಮದ ವಿಚಾರಗಳು ಏನಿದಾವೆ ಈ ಕರ್ನಾಟಕದ ಬಗ್ಗೆ, ಸಮಾಜದ ಬಗ್ಗೆ. ಯಾಕೆ ನೀವು ಮಹಾರಾಷ್ಟ್ರದಲ್ಲಿ ಆ ತರ ಸೋಲ್ತೀರಿ? ಯಾಕೆ? ಕಾಂಗ್ರೆಸ್ ಸಮಸ್ಯೆನೇ ಇದು. ಕಾಂಗ್ರೆಸ್ ಇವತ್ತು ಇಡೀ ದೇಶಕ್ಕೆ ಒಂದು ಮಾಡೆಲ್ ಗವರ್ಮೆಂಟ್ ಅಂತ ಕೊಟ್ಟಿಲ್ಲ. ದಿಸ್ ಇಸ್ ಎಲ್ಲೋ ಕರ್ನಾಟಕದಲ್ಲಿ, ತೆಲಂಗಾಣ ಇದು ಮಾಡೆಲ್ ಅಪ್ ಅಂತ ಆಗ್ಲೇ ಇಲ್ಲ ಅವ್ರಿಗೆ. ಹಾಗೆ ಮಾಡಿನೇ ತಾನೇ ಗುಜರಾತ್ ಇಂದ ಮೋದಿ ಪ್ರಧಾನಮಂತ್ರಿ ಆಗಿರೋದು. ದೇರ್ ಇಸ್ ನೋ ಮಾಡೆಲ್. ಈ ಕರ್ನಾಟಕದ ಮಾಡೆಲ್ ಆಗೋ ಅವಕಾಶ 2 ಸರ್ತಿ ಕೊಟ್ಟರು ನಿಮ್ಗೆ ಈ ಕರ್ನಾಟಕದ ಜನ. ಆದ್ರೆ ಹೋದ ಸರ್ತಿ ಏನ್ ಮಾಡಿದ್ರಿ? ಲಿಂಗಾಯತ ವಿರುಷವ ವಿವಾದ ಮಾಡ್ಕೊಂಡು ಮಾಡಿದ್ರಿ. ಈ ಸರ್ತಿ ಜಾತಿ ಗಣತಿ ಅಂತ ಮಾತಾಡಿದ್ರಿ, ಮತ್ತೊಂದೇನೋ ಮಾತಾಡ್ತೀರಿ, ಈ ಧರ್ಮದ ಬಗ್ಗೆ ಮಾತಾಡ್ತೀರಿ, ವಕ್ಫ್ ಬಗ್ಗೆ. ಈಗ ಈ ನಿಮ್ಮ ಮ್ಯಾಂಡೇಟ್ ಇದೆಯಲ್ಲ, ಇದು ರೈತರ ಜಮೀನನ್ನ ವಕ್ಫೆ ಕೊಡು ಅಂತ ಹೇಳ್ತದ?
ತಪ್ಪ ಸರ್ ಜಾತಿ ಗಣತಿ ಬಗ್ಗೆ ಮಾತಾಡಿದ್ದು? ಜಾತಿ ಅಲ್ಲ, ಗಣತಿ ಬೇರೆ, ಜಾತಿ issue ಸಮೀಕ್ಷೆ ಬೇರೆ. issue ಗಳಾಯ್ತು ಎರಡು ಅಂತ. ಏನು? ಅಲ್ಲ, ಎರಡು ಆರ್ಥಿಕ ಮತ್ತು